ನೀವು ನನಗೆ ಹಿಂಗೆ ರಿಪ್ಲೈ ಮಾಡ್ಕೋತಾ ಇರ್ರಿ. ನೀವು ರಿಪ್ಲೈ ಮಾಡಿದಾಗ ಒಮ್ಮೆ ನನ್ನ ಹಾರ್ಟ್ ಹ್ಯಾಂಗ್ ಆಕೈತಿ. ನಾನು ನಿಂಗೆ ರಿಪ್ಲೈನೇ ಮಾಡಿಲ್ಲ. ಅವನು ಇದಕ್ಕೆ ಡಿಲುಲು ಅಂತಾರೆ ನೋಡ್ರಿ. ಯಾವುದೋ ಒಂದು ನೋಟಿಫಿಕೇಶನ್ ಸೌಂಡ್ ಕೇಳಿ ನೀವೇ ರಿಪ್ಲೈ ಮಾಡಿರಂತ ಅಸ್ಯೂಮ್ ಮಾಡಿಬಿಟ್ಟೆ. ಸರಿ, ಟೈಮ್ ಆಯ್ತು, ಮನೆಗೆ ಹೋಗು. ಇಂಥ ಟೈಮ್ನಾಗ ಟೈಮ್ ಬಗ್ಗೆ ಎದಕ್ಕೆ ಮಾತಾಡ್ತೀರಿ ನಂದಿನಿ? ಟೈಮ್ ಅಂದ್ರೆ ಪಕ್ಕಾ 420. ಈ ಟೈಮ್ ಇರೋದ ಕೈ ಕೊಡಾಕ್ರಿ. ನೀವು ದೀಪಾವಳಿಯಾಗ ಮಸ್ತ್ ಸೀರೆ ಉಟ್ಕೊಂಡು ಚಾಟ್ GPT ಕ್ಯಾಪ್ಷನ್ ಬರೀಸಿ ನಿಮ್ಮ ಫ್ರೆಂಡ್ಸ್ ಕೂಡ ಪಟಾಕ್ಷಿ ಹಾರಿಸಿ ಚಿಲ್ ಮಾಡಿ ಎಲ್ಲ ಸ್ಟೋರಿ ಹಾಕಿದ್ರಿ. ಆದ್ರೆ ನಾ ಕಳಿಸಿದ ಹ್ಯಾಪಿ ದೀಪಾವಳಿ ಟು ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಮೆಸೇಜ್ಗೆ ರಿಪ್ಲೈ ಮಾಡ್ತೀರಂತ ವೇಟ್ ಮಾಡ್ಕೊತ ನನ್ನೂ ಪಟಾಕ್ಷಿನ ಟುಸ್ ಅಂದ್ರಿ. ರಿಪ್ಲೈನೂ ಬರಲಿಲ್ಲ, ಆ ಟೈಮೂ ಬರಲಿಲ್ಲ. ನೀವು ನನಗೆ ರಿಪ್ಲೈ ಮಾಡ್ತೀರಿ, ಸ್ನ್ಯಾಪ್ಚಾಟ್ನ ಸ್ಟ್ರೀಕ್ ಸ್ಟಾರ್ಟ್ ಆಗ್ತಾವ, ನಾನು ನಿಮಗೆ ಡೇಟಿಗೆ ಕರಿತೀನಿ, ನೀವು ಬರ್ತೀರಿ, ಇಬ್ಬರು ಹೋಗಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಸೆಲ್ಫಿ ತೊಗೊಂಡು ಅದನ್ನು ಇನ್ಸ್ಟಾ ಕ್ಲೋಸ್ ಫ್ರೆಂಡ್ಸ್ನ ಹಾಕಿ ದೋಸ್ತರು ಮುಕುಳಿ ಉರ್ಸ್ಬೇಕಂತ ಮಾಡಿದ್ದೆ ರೀ. ಆದ್ರೆ ಆ ಟೈಮು ಬರಲಿಲ್ಲ. ನನಗೆ ಗುರ್ತು ರೀ ನೀವು ನಂಗೆ ರಿಪ್ಲೈ ಮಾಡೋಂಗಿಲ್ಲ ಅಂತ. ಯಾಕೆ ಹೇಳ್ರಿ? ನನ್ನ ಟೈಮೇ ಖರಾಬ್ ಐತ್ರಿ. ಈ ಟೈಮ್ ಖರಾಬ್ ಇದ್ದಾಗ ಊರ ಹೊರಗಿನ ಪಾನ್ ಶಾಪ್ನಾಗ ಉದ್ರಿ ಹಚ್ಚಿ ಬತ್ತಿ ಹೊಡೋದು ಮೌತ್ ಫ್ರೆಶ್ನರ್ ಹಾಕೋದು ಮರೆತು ಮೊಬೈಲ್ ಕಿಸೆದಾಗ ಹಾಕೊಂಡು ಸ್ಕೂಟಿ ಮೇಲೆ ಬಾವು ಅಂತ ಹೋಗ್ಬೇಕಾರೆ ದಡಕಿಗೆ ಮೊಬೈಲ್ ಬಿದ್ದು ಸ್ಕ್ರೀನ್ ಕ್ರ್ಯಾಕ್ ಆದಾಗ ಮೊಬೈಲ್ ಅಂಗಡಿ ಅಣ್ಣ ಡಿಸ್ಪ್ಲೇನೇ ಚೇಂಜ್ ಮಾಡ್ಬೇಕಂತನ್ರಿ. ಆದ್ರೆ ನಾನು ಈ ನನ್ನ ಆ್ಯಂಡ್ರಾಯ್ಡ್ ಫೋನ್ದಾಗ ಐಫೋನ್ ರಿಂಗ್ ಟೋನ್ ಇಟ್ಕೊಂಡು ನೀವು ಮೆಸೇಜ್ ಮಾಡಿರೇನ ಅಂತ ಪರ 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 ಅನ್ಲಾಕ್ ಮಾಡೀನಿ ರೀ. ನನ್ನ ಫೋನ್ ನನಗೆ ಭಯ ಆತೈತ್ರಿ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಹೋಗೈತ್ರಿ ನಂದಿನಿ. ಆ ನಿಮ್ಮ ಎಸ್ಟೆಟಿಕ್ ಪ್ರೊಫೈಲು, ಬ್ಲರ್ ಫೋಟೋಸು, ಇನ್ಸ್ಟಾ DP, ಇನ್ಸ್ಟಾ ಹೈಲೈಟ್ಸು, ಆ ನಿಮ್ಮ ತಿಳಿಲಾರ್ದ ಕ್ಯಾಪ್ಷನ್ಸು ಓದಿ ನಾನು ಮೊಬೈಲ್ ರಿಪೇರಿ ಮಾಡೋಕ್ಕೆ ಬರಲಾರ್ದಷ್ಟು ದೊಡ್ಡ ಶಾರ್ಟ್ ಸರ್ಕಿಟ್ ಆಗೈತ್ರಿ ನಂದಿನಿ. ಬಿಟ್ಕೊಟ್ಟೆ ರೀ, ನಿಮಗೆ ಬಿಟ್ಕೊಟ್ಟೆ. ಡೈಲಿ ನಿಮಗೆ ಮೆಸೇಜ್ ಮಾಡಿ ಅದನ್ನು ಅನ್ಸೆಂಡ್ ಮಾಡಿ ರೀಲ್ಸ್ ಕಳಿಸಿ ಕ್ರೀಪ್ ಅನ್ಸ್ಕೊಳ್ಳೋ ಬದಲು ಇದೆಲ್ಲ ಬಿಟ್ಟು ನಿಮ್ಮ ಬಾಯಾಗ ಡೀಸೆಂಟ್ ಹುಡುಗ ಅನ್ಸ್ಕೊಂಡ್ರೆ ಅಷ್ಟು ಸಾಕ್ರಿ. ಆದ್ರೆ ಒಂದು ಮಾತು ನೆನಪಿಟ್ಕೋರಿ, ನೀವು ಯಾರಿಗಾರೇ ರಿಪ್ಲೈ ಮಾಡಿರಿ, ನೀವು ಯಾರಿಗಾರೇ ಮೆಸೇಜ್ ಮಾಡಿರಿ, ಆದ್ರೆ ನನಗತ್ತೆ ನಿಮಗೆ 0.1 ಮಿಲಿ ಸೆಕೆಂಡ್ದಾಗ ರಿಪ್ಲೈ ಮಾಡೋ ಹುಡುಗ ಎಲ್ಲೂ ಸಿಗಂಗಿಲ್ಲ ನಂದಿನಿ, ಎಲ್ಲೂ ಸಿಗಂಗಿಲ್ಲ. ನೀವು ಎಲ್ಲೇ ಇರ್ರಿ, ಹೆಂಗೆ ಇರ್ರಿ, ಯಾರ ಜೊತೆ ಇರ್ರಿ, ನನ್ನ ಮರೀರಿ ಇಲ್ಲ ನೆನಪಿಟ್ಕೋರಿ. ಆದ್ರೆ ಒಂದು ಮಾತು ತಲೆಯಾಗಿಟ್ಕೋರಿ, ನಿಮ್ಮ ಇನ್ಸ್ಟಾ ಸ್ಟೋರಿ ಮತ್ತು ನಿಮ್ಮ ಇನ್ಸ್ಟಾ ಪೋಸ್ಟಿಗೆ ಫಸ್ಟ್ ಲೈಕ್ ನಂದೇ ಇರ್ತದೆ ರೀ, ನಂದೇ ಇರ್ತದೆ. ನೀವು ನಂಗೆ ರಿಪ್ಲೈ ಮಾಡಿಲ್ಲ ಅಂತ ನನಗೇನು ಮನಸ್ಸಿಗೆ ಹತ್ತಿಲ್ಲ ರೀ, ಮನಸ್ಸಿಗೆ ಏನೂ ಹತ್ತಿಲ್ಲ. ನೀವು ನಂಗೆ ನನ್ನ ಬರ್ಡೇ ಇದ್ದಾಗ HBD ಅಂತ ಮೆಸೇಜ್ ಮಾಡಿದ್ರಿ, ಮತ್ತು 6 ತಿಂಗಳದ ಹಿಂದೆ ಕಳಿಸಿದ ರೀಲಿಗೆ ರಿಯಾಕ್ಟ್ ಮಾಡಿದ್ರಲ್ಲ, ಅಷ್ಟು ಸಾಕು ರೀ, ಅಷ್ಟು ಸಾಕು. ಈ ನೆನಪುಗಳನ್ನೇ ರಿವೈಂಡ್ ಮಾಡ್ಕೊತ ಸೆರೆ ಕುಡಿತೀನಿ ರೀ ನಂದಿನಿ. ಅಯ್ಯೋ ಕಾಲು ಜರಿತು, ಆಸೆ ಆಗ್ತಕ್ಕೆ ಮುಂದೆ. ಥ್ಯಾಂಕ್ ಯು ನಂದಿನಿ, ಥ್ಯಾಂಕ್ ಯು. ಈ ಟೆಕ್ಸ್ಟಿಂಗ್ ವಿಷಯದಾಗ ನಾನು ಕಣ್ಣು ಓಪನ್ ಮಾಡಿದ್ದು ಗೋಸ್ಟಿಂಗ್ ದೇವತೆ ರೀ ನೀವು. ಈ ಕಣ್ಣು ಮಣ್ಣು ಸೇರಿ ಕ್ಲೋಸ್ ಆಗೋದ್ರಾಗ ಈ ಉಪಕಾರ ಯಾವತ್ತೂ ಮರೆಯಂಗಿಲ್ಲ ರೀ ನಿಮ್ಮದು. ಗೋಸ್ಟಿಂಗ್ ದೇವತೆ ರೀ ನೀವು. ಭಾಳ ಇಂಟರ್ನೆಟ್ ಖರ್ಚಾಗ್ತದ್ರಿ ನಂದಿನಿ, ನೋ ಗೇನ್ ಓನ್ಲಿ ಪೇನ್. ಆದರೂ ಐತಲ್ರಿ ಫ್ರೆಂಡೊಂದು ಹಾಟ್ಸ್ಪಾಟ ಮತ್ತು 20,000 mAh ಪವರ್ ಬ್ಯಾಂಕ್ ಐತಿ. ಅಲ್ಲಿ ನೋಡ್ರಿ ದೋಸ್ತ್ ಸ್ಕೂಟಿ ಹಾರ್ನ್ ಹೊಡೆಯತ್ತಾನ, ಬರ್ತೀಯೋ ಇಲ್ಲ ಹಾಟ್ಸ್ಪಾಟ್ ಆಫ್ ಮಾಡಲಿ ಅಂತ. ಸರಿ, ನಂಗೆ ಲೇಟ್ ಆಯ್ತು, ನಾನು ಹೊಡ್ತೀನಿ. ನಂದು ಮಳಿ ನಿಂತದ ಅಂದ್ರೂ ನೀ ಛತ್ರಿ ಹಾಕಿ ಹಿಡ್ಕೊಂಡಿ ಅಂತ ಗುರ್ತಾಗೋಲ್ತಲ್ಲೋ ನನಗೆ. ನನ್ನಿಷ್ಟ ಸ್ಕಿನ್ ಕೇರ್ ಹಾಳಾಗುತ್ತೆ. ಹೌದು, ಹೇರ್ ಕೇರ ಸ್ಕಿನ್ ಕೇರ ನನ್ನ ಮೆಸೇಜಿಗೆ ಕೇರ ಇಲ್ಲ. ನಿಂದ ಮಾಯಿಶ್ಚರೈಸರು, ಸೀರಮ್ಮು, ಅದು ಇದು ದೀಡ್ ತಾಸು ಸ್ಕಿನ್ ಕೇರ್ ಮಾಡ್ತೀಯ, ಆದ್ರೆ ನನ್ನ ಮೆಸೇಜಿಗೆ ರಿಪ್ಲೈ ಮಾಡ್ಲಿಕ್ಕೆ 5 ಸೆಕೆಂಡು ಇಲ್ಲ ನಿನ್ನ ಕಡೆ. ಹಲೋ, ಮಹಿಳಾ ಹೆಲ್ಪ್ಲೈನ್. ಅಕ್ಕ ಸಾರಿ ಅಕ್ಕ, ತಪ್ಪಾತಕ್ಕ.